ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಯುದ್ಧ ಅಮೆರಿಕ ನೆಲವನ್ನು ಸಹ ತಲುಪಿದೆಯಾ ಅಂತಹದ್ದು ಘಟನೆಗಳು ಈಗ ನಡೀತಾ ಇದ್ದಾವೆ. ಎರಡು ಘಟನೆಗಳು, ಇತ್ತೀಚೆಗೆ ನಡೆದಂತಹ ಎರಡು ಘಟನೆಗಳು ಅಮೆರಿಕ ನೆಲವನ್ನು ಸಹ ತಲುಪಿದೆ, ಅಲ್ಲೂ ಸಹ ವಿಧ್ವಂಸಕ ಕೃತ್ಯಗಳು ನಡೆಯಬಹುದು ಅನ್ನುವಂತಹ ಸೂಚನೆಗಳನ್ನು ಕೊಡ್ತಾ ಇದೆ. ಆ ಎರಡು ಘಟನೆಗಳಲ್ಲಿ ಒಂದು ಘಟನೆಯನ್ನು ಅಮೇರಿಕನೇ ಕನ್ಫರ್ಮ್ ಮಾಡ್ತಿದೆ, ಇದು ಹಿಜ್ಬುಲ್ಲಾ ಪ್ರೇರಿತ ದಾಳಿ ಅಂತ. ಏನಂದರೆ ಮಿಚಿಗನ್ ಅನ್ನುವಂತಹ ಪ್ರದೇಶದಲ್ಲಿ, ಅಮೇರಿಕದಲ್ಲಿರುವ ಮಿಚಿಗನ್ ಪ್ರದೇಶದಲ್ಲಿ ಒಂದು ಯಹೂದಿಗಳ ದೇವಸ್ಥಾನದ ಮೇಲೆ ಟ್ರಕ್ ದಾಳಿ ನಡೆದಿದೆ. ಅದರ ತನಿಖೆ ಈಗ ನಡೆದಿದೆ, ಮಾರ್ಚ್ 12ಕ್ಕೆ ನಡೆದಿದ್ದು. ಈಗ ಹೇಳ್ತಿರುವಂತಹದ್ದು ಅಮೇರಿಕದ FBI, ಇದು ಹಿಜ್ಬುಲ್ಲಾ ಮಾದರಿಯ ದಾಳಿ. ಹಿಜ್ಬುಲ್ಲಾ ಇಂದ ಪ್ರೇರೇಪಿತನಾಗಿ, ಹಿಜ್ಬುಲ್ಲಾ ಸ್ಪೀಚ್ಗಳನ್ನು ಕೇಳಿ, ಹಿಜ್ಬುಲ್ಲಾ ನಿರ್ದೇಶನ ಪಡ್ಕೊಂಡು ಈ ದಾಳಿ ನಡೆದಿದೆ ಅಂತ. ಸೊ ಹಾಗಾದರೆ ಆ ವ್ಯಕ್ತಿ ಯಾರು, ಆ ದಾಳಿ ನಡೆಸಿದ್ದೇನು, ಏನೇನಾಯಿತು ಮಾರ್ಚ್ 12ನೇ ತಾರೀಕು ಇಷ್ಟು ತಡವಾಗಿ? ಅದರ ಬಗ್ಗೆ ಅಮೇರಿಕ ಯಾಕೆ ಮಾಹಿತಿಯನ್ನು ಹೊರಗಡೆ ಇಡ್ತಿದೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅದರ ಜೊತೆಗೆ ಇನ್ನೊಂದು ಘಟನೆ, ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಓಡಾಡುವಂತಹ ಏರ್ಫೋರ್ಸ್ 1 ಬಳಿ ಅಥವಾ ಅದರ ಸುತ್ತ ಸ್ವಲ್ಪ ದೂರದಲ್ಲಿ ಒಂದು ಡ್ರೋನ್ ಬಂದು ಹೋಗಿ ಆ ಫ್ಲೈಟನ್ನು ಒಂದಷ್ಟು ಹೊತ್ತು ಸೇಫ್ ಗಾರ್ಡ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಇದು ಸಹ ಇರಾನ್ ಯುದ್ಧ ಅಮೇರಿಕದ ನೆಲವನ್ನು ತಲುಪ್ತಾ ಇದೆ ಅಂತ ಸೂಚಿಸುವಂತಹ ಇನ್ನೊಂದು ಘಟನೆ. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ನಿಮಗೆ ಗೊತ್ತೇ ಇದೆ, ಫೆಬ್ರವರಿ 28, 2026 ಮಾತುಕತೆಗಳ ನಡುವೆ ಮೋಸದಿಂದ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರು. ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿಯನ್ನು ಕೊಂದು ಹಾಕಿದ್ರು. ಅಲ್ಲಿಂದ ಇಲ್ಲಿಗೆ 33ನೇ ದಿನ ಇವತ್ತು. 33 ದಿನಗಳವರೆಗೂ ಸಹ ಇರಾನ್ ಹೋರಾಟ ನಡೆಸ್ಕೊಂಡೇ ಬರ್ತಿದೆ. ಏನೇನಾಗ್ತಿದೆ ಅನ್ನೋದ್ರ ಬಗ್ಗೆ ಪ್ರತಿದಿನ ನಿಮಗೆ 2 ರಿಂದ 3 ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತಾನೆ ಬರ್ತಿದ್ದೀನಿ. ಸೊ ಇವತ್ತು ನಾನು ಪ್ರಸ್ತಾಪ ಮಾಡ್ತಿರುವಂಥದ್ದು ಒಂದು ಅಟೆಂಪ್ಟ್. ಮಿಚಿಗನ್ ಅನ್ನುವಂಥ ಒಂದು ಪ್ರದೇಶ ಇದೆ, ಮಿಶಿಗನ್ ಅನ್ನುವಂಥ ಪ್ರದೇಶ ಅಮೆರಿಕದಲ್ಲಿ. ಅಲ್ಲಿ ಒಂದು ದೊಡ್ಡ ಯಹೂದಿಗಳ ಒಂದು ದೇವಸ್ಥಾನ, ಅದನ್ನು ಅವರು ಸೈನಗೋಗ್ ಅಂತ ಕರ್ಕೊಳ್ತಾರೆ. ಸೊ ಯಹೂದಿಗಳ ದೇವಸ್ಥಾನ ಅಂದರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆ ದೇವಸ್ಥಾನದಲ್ಲಿ ಪ್ರಾರ್ಥನೆಗಳು ನಡೀತಿರ್ಬೇಕಾದ್ರೆ, ಮಕ್ಕಳಿರ್ಬೇಕಾದ್ರೆ, ದೊಡ್ಡವರು ಇರಬೇಕಾದ್ರೆ ಒಂದು ಟ್ರಕ್ ದಿಢೀರಂತ ಒಳಗಡೆಗೆ ನುಗ್ಗುತ್ತೆ. ಆ ನಂತರ ಅದು ಅಲ್ಲಿ ನಿಂತ್ಕೊಳ್ಳುತ್ತೆ. ಅದರ ಒಳಗಿಂದ ಒಬ್ಬ ವ್ಯಕ್ತಿ ಇಳಿತಾನೆ. ವ್ಯಕ್ತಿ ಇಳಿದು ಬಂದೂಕಿನಿಂದ ಸೆಕ್ಯೂರಿಟಿ ಗಾರ್ಡ್ಗಳ ಕಡೆಗೆ ಫೈರಿಂಗ್ ಮಾಡ್ತಾನೆ. ಬಟ್ ಯಾರಿಗೂ ಗಾಯಗಳು ಆಗೋದಿಲ್ಲ, ಯಾರ್ದು ಸಾವಾಗೋದಿಲ್ಲ. ಆದರೆ ಅಷ್ಟೊತ್ತಿಗೆ ಆತ ಬಂದಂತಹ ಟ್ರಕ್ಗೆ ಒಳಗಡೆ ಸ್ಫೋಟಕಗಳಿರ್ತವೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಇದೆಲ್ಲದರ ನಡುವೆ ತನ್ನ ಅಟೆಂಪ್ಟ್ ಫೇಲ್ ಆಯಿತು ಅನ್ನುವ ಗಾಬರಿಯಲ್ಲೋ ಅಥವಾ ಬೇಜಾರಿನಲ್ಲೋ ಆತ ತನ್ನನ್ನು ತಾನೇ ಗುಂಡಿಟ್ಟು ಕೊಂದುಕೊಳ್ಳುತ್ತಾನೆ. ಅದು ನಡೆದಿದ್ದು ಮಾರ್ಚ್ 12ನೇ ತಾರೀಕು. ಆವಾಗ ಅಂದ್ಕೊಂಡಿದ್ರು ಇದು ಏನೋ ಬೇರೆ ಘಟನೆ. ಮಾಮೂಲಿಯಲ್ಲಿ ಅಮೇರಿಕಾದಲ್ಲಿ ಈ ಥರದ್ದು ನಡೀತಾನೆ ಇರ್ತದೆ, ಜನಾಂಗೀಯ ದ್ವೇಷದ ಕಾರಣಕ್ಕೋ ಅಥವಾ ಯಾರೋ ತಲೆ ಕೆಟ್ಟವರು ಈ ರೀತಿ ಪ್ರಯತ್ನಗಳನ್ನು ಮಾಡೋದು. ಯಾಕಂದರೆ ಪ್ರತಿಯೊಬ್ಬರು ಗನ್ ತಗೊಳ್ಳೋದು ತುಂಬ ಈಸಿ. ಅಮೇರಿಕಾದಲ್ಲಿ ಗನ್ ಲೈಸೆನ್ಸ್ ಸುಲಭಕ್ಕೆ ಸಿಕ್ಕಿಬಿಡುತ್ತೆ. ಬೀದಿಗಳಲ್ಲಿ ಗನ್ನುಗಳು ವ್ಯಾಪಾರ ಮಾಡ್ತಿರ್ತಾರೆ, ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ವ್ಯಾಪಾರ ಮಾಡ್ತಾರೆ. ಯಾರು ಬೇಕಾದ್ರೂ ಗನ್ ಇಟ್ಕೊಳ್ಬಹುದು. ಭಾರತದ ರೀತಿಯಲ್ಲಿ ಗನ್ ಇಟ್ಕೋಬೇಕು ಅಂದ್ರೇ ಒಂದು ದೊಡ್ಡದಾದಂಥ, ಅದಕ್ಕೆ ದೊಡ್ಡ ಪ್ರೊಸೆಸ್ಸು, ಅದಕ್ಕೆ ಏನೇನೋ ಇದೆ. ಆ ಥರದ್ದೇನೂ ಇಲ್ಲ ಅಮೇರಿಕಾದಲ್ಲಿ. ಇಫ್ ಯು ವಾಂಟ್ ಟು ಹ್ಯಾವ್ ಅ ಗನ್, ನಿಮ್ಗೆ ಆರಾಮಾಗಿ ಸಿಕ್ಕಿಬಿಡುತ್ತೆ, ಒಂದು ಅಪ್ಲಿಕೇಶನ್ ಹಾಕಿದ್ರೆ ಸಿಕ್ಕಿಬಿಡುತ್ತೆ. ಸೊ ಅಂತಹ ಘಟನೆ ಇರಬಹುದು ಅಂತ ಅಂದ್ಕೊಂಡಿದ್ರು. ಬಟ್ FBI ಆ ಘಟನೆಯನ್ನು ಇಟ್ಕೊಂಡು ಒಂದಷ್ಟು ತನಿಖೆಯನ್ನು ಮಾಡಿದ ನಂತರ ಈಗ ಹೊರಗಡೆ ಬರ್ತಿರುವಂತಹ ವಿಚಾರ ಏನು ಅಂದರೆ, ಇದರಲ್ಲಿ ಹಿಜ್ಬುಲ್ಲಾದ ಪಾತ್ರ ಇರುವ ರೀತಿಯಲ್ಲಿ ಇದೆ ಅಂತ. ಹಿಜ್ಬುಲ್ಲಾ ನಿರ್ದೇಶನದಲ್ಲಿ, ಹಿಜ್ಬುಲ್ಲಾ ಇಂದ ಪ್ರೇರೇಪಿತ ಆಗಿ ಈ ಘಟನೆ, ಈ ಟೆರರಿಸ್ಟ್ ದಾಳಿ ಅಂತ ಅಮೆರಿಕ ಕರೀತಾ ಇದೆ, ಉಗ್ರವಾದಿಗಳ ದಾಳಿ ಅಂತ ಅಮೆರಿಕ ಕರೀತಾ ಇದೆ, ಆ ಘಟನೆಯನ್ನು ಮಾಡಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಸಹ ಕಂಡು ಹಿಡಿದಿದ್ದಾರೆ. ಆತನ ಹೆಸರು ಐಮನ್ ಮೊಹಮ್ಮದ್ ಗಜಾಲಿ ಅನ್ನುವಂತಹ ವ್ಯಕ್ತಿ. ಆತ ಮೂಲತಃ ಲೆಬನಾನ್ನ ವ್ಯಕ್ತಿ. ಅಮೆರಿಕಾಗೆ ಬಂದು 2016ರಲ್ಲಿ ಅಮೆರಿಕದ ಒಂದು ಪೌರತ್ವವನ್ನು ಪಡ್ಕೊಂಡಿರ್ತಾನೆ. ಅಲ್ಲಿಂದ ಅಮೆರಿಕದಲ್ಲೇ ವಾಸವಾಗಿದ್ದಾನೆ. ಬಟ್ ಈಗ ಈ ಕೃತ್ಯವನ್ನು ಮಾಡಿದ್ದಾನೆ. FBI ಹೇಳ್ತಿರೋದು ಇದು ಸ್ಪಷ್ಟವಾಗಿ ಹಿಜ್ಬುಲ್ಲಾ ಮಾದರಿಯ ದಾಳಿ. ಹಿಜ್ಬುಲ್ಲಾ ಅಂದ ತಕ್ಷಣವೇ ಈಗ ಇರಾನ್ ಯುದ್ಧಕ್ಕೆ ನಾವು ತಲುಕು ಹಾಕಲೇಬೇಕಾಗತ್ತೆ. ಯಾಕಂದರೆ ಹಿಜ್ಬುಲ್ಲಾ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಲೆಬನಾನ್ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದೆ.
ಸೊ ಅದರ ಬಗ್ಗೆ ಸಹ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾನೆ ಇದ್ದೀನಿ, ಯಾವಾಗ ಏನು ಡೆವಲಪ್ಮೆಂಟ್ಗಳಾಗ್ತಿದೆಯೋ. ಸೊ ಹಿಜ್ಬುಲ್ಲಾ ಇರಾನ್ ಪರವಾಗಿ ಹೋರಾಡ್ತಾ ಇರುವಂತಹ ಒಂದು ಬಂಡುಕೋರರ ಗುಂಪು. ಅಮೇರಿಕಾ ಪ್ರಕಾರ ಅದೊಂದು ಉಗ್ರವಾದಿಗಳ ಗುಂಪು. ಸೊ ಹೀಗೆ ಹಿಜ್ಬುಲ್ಲಾಗೂ ಈ ವ್ಯಕ್ತಿಗೂ ಸಂಬಂಧ ಇದೆ. ಹಾಗಾಗಿ ಇದು ಹಿಜ್ಬುಲ್ಲಾ ಪ್ರೇರೇಪಿತ ಅಥವಾ ಹಿಜ್ಬುಲ್ಲಾ ನಿರ್ದೇಶಿತ, ಹಿಜ್ಬುಲ್ಲಾನೇ ಹೇಳಿ ಮಾಡಿಸಿರುವಂತಹ ಘಟನೆ ಇರಬಹುದು ಅಂತ FBI ಹೇಳ್ತಿದೆ. ಆ ಮೂಲಕ ಇರಾನ್ ಯುದ್ಧ ಅಮೇರಿಕದ ಜನರಿಗೆ ತಾಕ್ತಿಲ್ಲ. ಅದೇನಿದ್ರು ಅರಬ್ ದೇಶಗಳಲ್ಲಿರುವಂತಹ ಅಮೇರಿಕಾದ ವಾಯುನೆಲೆ, ಸೇನಾ ನೆಲೆ ಅಲ್ಲಿಗೆ ಮಾತ್ರ ಸೀಮಿತ ಆಗ್ತಿದೆ ಅನ್ನೋದನ್ನು ದಾಟಿ ಅಮೇರಿಕ ನೆಲಕ್ಕೂ ಸಹ ಮುಟ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆಯಾಗಿ ಈ ಘಟನೆಯನ್ನು ಪರಿಗಣಿಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಾಳಿಗಳು ನಡೆಯಬಹುದು ಅಮೇರಿಕ ನೆಲದಲ್ಲಿ ಅನ್ನುವಂಥದ್ದಕ್ಕೆ ಇದೊಂದು ಆರಂಭ ಅನ್ನುವ ರೀತಿಯಲ್ಲಿ ಅನುಮಾನಗಳು ಬರ್ತಿದ್ದಾವೆ. ಇನ್ನೊಂದು ಘಟನೆ ಫ್ಲೋರಿಡಾದಲ್ಲಿ ನಡೆದಿರುವಂತಹದ್ದು. ಫ್ಲೋರಿಡಾದಲ್ಲಿ ಅಮೇರಿಕದ ಅಧ್ಯಕ್ಷ ಓಡಾಡುವಂತಹ ಜಗತ್ತಿನ ಅತ್ಯಂತ ಸುರಕ್ಷಿತ, ಅದೇನು ಆಕಾಶದಲ್ಲಿ ಇರುವಂತಹ ವೈಟ್ ಹೌಸ್ ಅಂತ ಅದನ್ನು ಕರೀತಾರೆ, ಯಾಕಂದರೆ ಅದರೊಳಗಡೆ ಎಲ್ಲ ಫೆಸಿಲಿಟಿಗಳಿರ್ತವೆ. ಏರ್ಫೋರ್ಸ್ 1 ಫ್ಲೈಟ್ ಅಮೇರಿಕ ಅಧ್ಯಕ್ಷ ಓಡಾಡುವಂಥದ್ದು. ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅದಕ್ಕೇನೋ ಆಗದೇ ಇರುವಂತಹ ರೀತಿಯಾದಂತಹ ಭದ್ರತೆ ಇರುವಂತಹ ಮತ್ತು ಎಲ್ಲ ಕಚೇರಿ, ವೈಟ್ ಹೌಸ್ ಕಚೇರಿಯಲ್ಲಿ ಅವರ ಮುಖ್ಯವಾದ ಆಡಳಿತ ಕಚೇರಿ ವೈಟ್ ಹೌಸ್ ಏನಿದೆ ವಾಷಿಂಗ್ಟನ್ನಲ್ಲಿ, ಅದರಲ್ಲಿರುವ ಎಲ್ಲ ಫೆಸಿಲಿಟಿಗಳು ಅಲ್ಲಿದ್ದಾವೆ. ಅಲ್ಲಿಂದಲೇ ಇಡೀ ಜಗತ್ತನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಸರ್ಕಾರವನ್ನೇ ನಡೆಸ್ಬೋದು ಅಮೇರಿಕ ಅಧ್ಯಕ್ಷ ಆಕಾಶದಲ್ಲಿ ಇದ್ಕೊಂಡೆ. ಅಷ್ಟು ಇಂಪಾರ್ಟೆಂಟ್ ಫ್ಲೈಟ್ ಬಳಿ ಅದರ ಸುತ್ತಮುತ್ತ ಸ್ವಲ್ಪ ದೂರದಲ್ಲಿ ಡ್ರೋನ್ ಕಾಣಿಸಿಕೊಂಡಿದೆ. ಆ ಡ್ರೋನನ್ನು ಇವರೆಲ್ಲ ನಲ್ಲಿಫೈ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಎಲ್ಲಿಂದ ಬಂತು, ಹೇಗೆ ಬಂತು, ಅದು ದೊಡ್ಡ ಸವಾಲಾಗಿದೆ. ಅದರ ಬಗ್ಗೆ ತನಿಖೆಗಳು ನಡೀತಾ ಇದೆ. ಸೊ ಅದು ಸಹ ಒಂದು ಸೂಚನೆ. ಇರಾನ್ ಯುದ್ಧ ಅಮೇರಿಕದ ನೆಲವನ್ನು ತಲುಪ್ತಾ ಇದೆ. ನೆಲವನ್ನು ಮಾತ್ರ ಅಲ್ಲ, ಅಮೇರಿಕದ ಅಧ್ಯಕ್ಷ ಓಡಾಡುವ ಏರ್ಫೋರ್ಸ್ 1 ಬಳಿಗೂ ಸಹ ಬರುವಷ್ಟು ಮಟ್ಟಿಗೆ ಆ ಯುದ್ಧದ ತೀವ್ರತೆ ಮುಂದಕ್ಕೆ ಹೋಗ್ತಾ ಇದೆ. ಇರಾನ್ ಕಡೆಯಿಂದ ಪ್ರಯತ್ನಗಳು ನಡೀತಾ ಇದೆ ಅಂತ. ಇಲ್ಲಿ ಇರಾನ್ ಪ್ರಯತ್ನ ಅಂತ ಹೇಳಿದ ತಕ್ಷಣ ಇರಾನ್ ನೇರವಾಗಿ ಬರುತ್ತೆ ಅಂತಲ್ಲ. ಇರಾನ್ ನಾನಾ ರೂಪಗಳನ್ನು ಸಿದ್ಧ ಮಾಡಿಕೊಂಡಿದೆ. ಹಿಜ್ಬುಲ್ ಆಗಿರಬಹುದು, ಹಮಾಸ್ ಆಗಿರಬಹುದು, ಇರಾಕ್ನಲ್ಲಿರುವಂತಹ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಆಗಿರಬಹುದು, ಈ ಕಡೆ ಹೌತೀಸ್ ಆಗಿರಬಹುದು, ಯಾವೆಲ್ಲ ರೂಪದಲ್ಲಿದೆಯೋ ಎಲ್ಲದಕ್ಕೂ ಸಹ ಫಂಡ್ ಮಾಡಿಕೊಂಡು ಇಟ್ಕೊಂಡಿದೆ. ಎಲ್ಲ ದಿಕ್ಕುಗಳಲ್ಲೂ ಫಂಡ್ ಮಾಡಿದೆ. ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಬಗೆಯಲ್ಲಿ ಅವರ ಬೆಂಬಲಿಗರು ಅಥವಾ ಅದು ಸಾಕೊಂಡಿರುವಂತಹ ವ್ಯಕ್ತಿಗಳು, ಗುಂಪುಗಳು ಇರಾನ್ನ ಶತ್ರುಗಳ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಸಿದ್ಧರಾಗಿರ್ತಾರೆ ಮತ್ತು ನಡೆಸ್ತಾರೆ ಸಹ. ಅದಕ್ಕೆ ಈ ಮಿಶಿಗನ್ನಲ್ಲಿ ನಡೆದಿರುವಂತಹ ಆ ಯಹೂದಿಗಳ ದೇವಸ್ಥಾನದ ಮೇಲೆ ದಾಳಿ ಒಂದು ಸಾಕ್ಷಿ ಆಗುತ್ತೆ. ಮತ್ತು ಏರ್ಫೋರ್ಸ್ 1 ಅಮೇರಿಕದ ಅಧ್ಯಕ್ಷರ ಒಂದು ವಿಮಾನದ ಬಳಿಯೂ ಸಹ ಒಂದಷ್ಟು ಹಾರಾಟ ಕಂಡು ಬಂತು, ಡ್ರೋನ್ದು. ಆ ಕಾರಣಕ್ಕೆ ಪಕ್ಕದಲ್ಲಿದ್ದಂತಹ ಏರ್ಪೋರ್ಟನ್ನು ಸಹ ಮುಚ್ಚಬೇಕಾಯಿತು ಸ್ವಲ್ಪ ಹೊತ್ತಿಗೆ ಅನ್ನುವಂತಹ ಮಾಹಿತಿ ಬರ್ತಿದೆಯಲ್ಲ, ಅದು ಸಹ ಇರಾನ್ನ ಶಕ್ತಿನೇ. ಇರಾನ್ ಹೇಗೆಲ್ಲ ಎಲ್ಲ ಕಡೆಯೂ ಸಹ ಸಹಾನುಭೂತಿಗಳನ್ನು ಅಥವಾ ತನ್ನ ಬೆಂಬಲಿಗರನ್ನು ಸಾಕಿ ಇಟ್ಟಿದೆ ಅನ್ನೋದು ಮುಖ್ಯ. ಸುಮ್ಮನೆ ಅವ್ರ ಬೆಂಬಲಕ್ಕೆ ಇವರು ಸುಮ್ಮನೆ ಏನು ಒಂದು ರೀತಿ ಸೈದ್ಧಾಂತಿಕವಾದ ಬೆಂಬಲ ಅಲ್ಲ ಅದು. ಆ ಎಲ್ಲ ತಂಡಗಳಿಗೆ, ಆ ಎಲ್ಲ ಗುಂಪುಗಳಿಗೆ, ಆ ಎಲ್ಲ ಬಂಡುಕೋರ ಗುಂಪುಗಳಿಗೆ ಇರಾನ್ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತೆ, ಹಣ ಕೊಡುತ್ತೆ, ಟ್ರೈನಿಂಗ್ ಕೊಡುತ್ತೆ, ಎಲ್ಲವನ್ನೂ ಕೊಡುತ್ತೆ. ಎಲ್ಲವನ್ನು ಕೊಟ್ಟು ತನ್ನದೇ ಸೈನ್ಯದ ರೀತಿಯಲ್ಲಿ ಅವರನ್ನು ಇಟ್ಟಿರುತ್ತೆ. ಎಲ್ಲ ಕಡೆ ಇಟ್ಟಿರುತ್ತೆ. ಯೆಮೆನ್ ಕಡೆಯಿಂದ ಹೌತಿಸು, ನಾನು ಹೇಳ್ದಂಗೆ ಗಾಜಾದಲ್ಲಿ ಹಮಾಸು, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಇರಾಕ್ನಲ್ಲಿ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸು, ಈ ಎಲ್ಲವೂ ಸಹ ಒಟ್ಟುಗೂಡಿ ಅಲ್ಲಲ್ಲಿ ದಾಳಿಗಳು ನಡೆಸ್ತವೆ. ಸೊ ಅಮೇರಿಕ ನೆಲವನ್ನು ಸಹ ತಲುಪೋದಕ್ಕೆ ಏನು ದೂರ ಇಲ್ಲ ಅನ್ನುವ ರೀತಿಯಲ್ಲಿ ಈ ಘಟನೆಗಳು ಸಾಕ್ಷಿಯಾಗಿ ಬಂದಿದ್ದಾವೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.